ವಿದ್ಯಾರ್ಥಿಗಳೇ, ನಾವು ಎರಡನೇ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಮಹಾದೇವ ವರ್ಮ ಅವರಿಗೆ ಗಿಲ್ಲು ಯಾವ ರೀತಿ ಆಕರ್ಷಣೆ ಮಾಡ್ತಾ ಇತ್ತು ಅಂತ. ಈಗ ಮೂರನೇ ವಿಡಿಯೋದಲ್ಲಿ ಅದರ ಮುಂದಿನ ಭಾಗವನ್ನು ಹೇಳ್ತಾ ಹೋಗ್ತೇನೆ, ನೋಡ್ತಾ ಹೋಗಿ. ಮೇರೆ ಪಾಸ್ ಬಹುತ್ ಸೆ ಪಶು ಪಕ್ಷಿ ಹೈ ಅವ್ರ ಉನ್ಕಾ ಮುझसे लगाव भी कम नहीं है. ಮಹಾದೇವ ವರ್ಮ ಅವರು ಹೇಳ್ತಾರೆ, ನನ್ನ ಹತ್ರ ಇಂಥ ಪಶು ಪಕ್ಷಿಗಳು ಬಹಳ ಇದಾವೆ ಮತ್ತು ಅವುಗಳಿಗೆ ಲಗಾವ್ ಅಂದ್ರೆ ಆಸಕ್ತಿ, ಅವುಗಳ ಬಗ್ಗೆನೂ ಕೂಡ ಆಸಕ್ತಿ ಏನು ಕಮ್ಮಿ ಇಲ್ಲ. ಪರಂತು उनमें से किसी को मेरे साथ मेरी थाली में खाने की हिम्मत हुई है ऐसा मुझे ಸ್ಮರಣ नहीं आता. ಅಷ್ಟೊಂದು ಪಶು ಪಕ್ಷಿಗಳನ್ನ ನಾನು ಸಾಕಿದ್ರು ಕೂಡ, ಅದ್ರ ಬಗ್ಗೆ ಆಸಕ್ತಿ ಇದ್ರು ಕೂಡ, ಆದ್ರೆ ನನಗೆ ಒಂದು ಆಶ್ಚರ್ಯ ಏನಾಗುತ್ತಪ್ಪ ಅಂದ್ರೆ, ಯಾವುದೇ ಪಶು ಪಕ್ಷಿಗಳು, ಬೇರೆ ಯಾವುದೇ ಪಶು ಪಕ್ಷಿಗಳು ನನ್ನ ತಟ್ಟೆಯಲ್ಲಿ ಬಂದು ಕುತ್ಕೊಳ್ಳುವಂತ ಒಂದು ಧೈರ್ಯವನ್ನ ಮಾಡಿರ್ಲಿಲ್ಲ. ಆದ್ರೆ ಐಸಾ ಮುಜೆ ಸ್ಮರಣ, ಅದಕ್ಕೆ ಹೇಳ್ತಾರೆ, ನಾನು ಅಂತ ಒಂದು ನೆನಪು ನಿನಗೆ ಬರ್ತಾನೆ ಇಲ್ಲ. ಗಿಲ್ಲು ಇನ್ಮೆ ಅಪವಾದತ, ಆದ್ರೆ ಇದರಲ್ಲಿ ಅದು ಅಪವಾದಂತ ಒಂದು ವಿಷಯಪ್ಪ ಅಂದ್ರೆ ಇದು ಗಿಲ್ಲುವುದು ಅಂತ. ಏನ್ ಮಾಡ್ತಿತ್ತಾಗಾದ್ರೆ ಅಂದ್ರೆ, ಮೈ ಜೈಸೆ ಹಿ ಖಾನೆ ಕೆ ಕಮ್ರೆ ಮೇ ಪಹುಂಚತಿ ವಹ ಕಿಡಕಿ ಸೆ ನಿಕಲ್ ಕರ್ ಆಂಗನ್ ಕಿ ದೀವಾರ್ ಬರಾಮದ ಪಾರ್ ಕರ್ಕೆ ಮೇಜ್ ಪರ್ ಪಹುಂಚ ಜಾತಾ ಥಾ. ನಾನು ಯಾವ ರೀತಿ ಖಾನೆ ಕಿ ಕಮ್ರೆ ಅಂದ್ರೆ ಡೈನಿಂಗ್ ಟೇಬಲ್ಗೆ ಹೋಗಿ ಅಥವಾ ಊಟದ ಕೋಣೆಗೆ ಹೋಗ್ತಾ ಇದ್ದಾಗೆ ಅದು ಕೂಡ ಕಿಟಕಿಯಿಂದ ಹೊರಗಡೆ ಬಂದ್ಬಿಟ್ಟು ಅಂಗಳದ ಮುಖಾಂತರ ಆ ಗೋಡೆಯನ್ನು ದಾಟಿ ಕಟ್ಟೆಯನ್ನು ದಾಟ್ಬಿಟ್ಟು ಬಂದು ಆ ಮೇಜ್ ಮೇಲೆ, ಆ ಟೇಬಲ್ ಮೇಲೆ ಬಂದು ಕೂತ್ಕೊಳ್ತಾ ಇತ್ತು. ಅವ್ರ ಮೇರಿ ಥಾಲಿ ಮೇ ಬೈಟ್ ಜಾನ ಚಾತಾತ. ಅಷ್ಟೇ ಅಲ್ಲ, ಬಂದ್ಬಿಟ್ಟು ನನ್ನ ತಟ್ಟೆಯಲ್ಲೇ ಕುತ್ಕೋಬೇಕು ಅಂತ ಅದಕ್ಕೆ ಇಷ್ಟ ಆಗ್ತಿತ್ತು, ಕುತ್ಕೋಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ. ಬಡಿ ಕಠಿನಾಯಿ ಸೆ ಮೈನೆ ಉಸೆ ಥಾಲಿ ಕೆ ಪಾಸ್ ಬೈಟ್ನ ಸಿಕ್ಕಾಯ. ಆದ್ರೆ ನಾನು ಬಹಳ ಕಷ್ಟಪಟ್ಟು ಆ ಗಿಲ್ಲುವಿಗೆ ತಟ್ಟೆಯಿಂದ ಹೊರಗಡೆ ಕೂಳಿಸೋದನ್ನ ಅಭ್ಯಾಸ ಮಾಡಿಸಿದೆ, ಬಹಳ ಕಷ್ಟಪಟ್ಟು ಅಭ್ಯಾಸವನ್ನ ಮಾಡಿಸಿದೆ. ಜಹಾ ಬೈಟ್ಕರ್ ವಹ ಮೇರಿ थाली में से एक चावल उठाकर बड़ी सफाई से खाता रहा था. ಆ ಅಭ್ಯಾಸ ಮಾಡಿಸಿದ ನಂತರ ಅದು ತಟ್ಟೆಯಿಂದ ಹೊರಗಡೆ ಕುತ್ಕೊಂಡ್ಬಿಟ್ಟು ಒಂದೊಂದೇ ಆ ಅಕ್ಕಿಯ ಅಗಳನ್ನ ಅಥವಾ ಅನ್ನದ ಅಗಳನ್ನ ತಗೊಂಡ್ಬಿಟ್ಟು ಬಹಳ ಸ್ವಚ್ಛವಾಗಿ ಅದು ತಿಂತಾ ಇರ್ತಿತ್ತು. ಕಾಜು ಉಸ್ಕಾ ಪ್ರಿಯ ಖಾದ್ಯತ. ಇಲ್ಲಿ ಹೇಳ್ತಾರೆ, ಆ ಗಿಲ್ಲುವಿನ ಪ್ರಿಯ ಖಾದ್ಯ ಯಾವ್ದಪ್ಪ ಅಂದ್ರೆ, ತಿನ್ನುವಂತ ವಸ್ತು ಯಾವ್ದ, ಖಾದ್ಯ ಅಂದ್ರೆ ತಿನ್ನುವಂತ ವಸ್ತು, ಅದಕ್ಕೆ ಪ್ರಿಯವಾದದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಕಾಜು ಅಂತಾರೆ. और कई दिन काजू ना मिलने पर वह अन्य खाने की चीजें या तो लेना बंद कर देता था या झूले से नीचे फेंक देता था. ಅದೇ ಲೇಖಕರು ಹೇಳ್ತಾರೆ, ಅದಕ್ಕೆ ಪ್ರಿಯವಾದಂತ ವಸ್ತು ಕಾಜುವನ್ನ ಬಹಳ ದಿನದವರೆಗೆ ಕೊಡದೇ ಇದ್ರೆ ಬೇರೆ ವಸ್ತುಗಳನ್ನ ಅದು ಬಹಳ ಕಡಿಮೆ ತಿಂತಿತ್ತು, ಅಥವಾ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ಗೂಡಿನಿಂದ ಅಥವಾ ತನ್ನ ತೊಟ್ಟಿಲಿತ್ತಲ್ಲ ಆ ಗೂಡಿನಿಂದ ಏನ್ ಮಾಡ್ತಾ ಇತ್ತು, ಹೊರಗೆ ಎಸಿತಾ ಇತ್ತು. ಉಸಿ ಬೀಚ್ ಮೇ ಮುಜೆ ಮೋಟರ್ ದುರ್ಘಟನಾ ಮೇ ಆಹತ್ ಹೋಕರ್ ಕುಚ್ ದಿನ ಅಸ್ಪತಾಲ್ ಮೇ ರಹನಾ ಪಡ. ಇದೇ ಒಂದು ಅವಸ್ಥೆಯಲ್ಲಿ ಒಂದು ಸಾರಿ ನನಗೆ ಮೋಟಾರ್ ದುರ್ಘಟನಾ, ಆಕ್ಸಿಡೆಂಟ್ ಆಯ್ತು, ಮೋಟಾರ್ ಆಕ್ಸಿಡೆಂಟ್ ಆಗ್ಬಿಟ್ಟು ನಾನು ಹಾಸ್ಪಿಟಲ್ ಇರುವಂತ ಒಂದು ಪರಿಸ್ಥಿತಿ ಬಂತು. ಉನ್ ದಿನೋ ಜಬ್ ಮೇರೆ ಕಮ್ರೆ ಕಾ ದರ್ವಾಜಾ ಖೋಲಾ ಜಾತಾ. ಆ ಸಮಯದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ನನ್ನ ಪರವಾಗಿ ಬೇರೆಯವರು ಹೋಗ್ಬಿಟ್ಟು ಆ ಗಿಲ್ಲುವಿನ ಒಂದು ಕೊಠಡಿಯನ್ನು ಬಾಗಿಲು ತೆರೆದ ತಕ್ಷಣ ಗಿಲ್ಲು ಅಪನೆ ಜೂಲೆ ಸೆ ಉತ್ತರ್ ಕರ್ ದೌಡ್ತಾ. ನಾನು ಬಂದಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ತಗೋಬಿಟ್ಟೆ, ಬಾಗಿಲು ತೆರೆದ ತಕ್ಷಣ ನಾನು ಬಂದಿದೆ ಅಂತ ಅನ್ಕೊಂಡ್ಬಿಟ್ಟು ಅದು ಏನ್ ಮಾಡ್ತಾ ಇತ್ತು, ತನ್ನ ಆ ತನ್ನ ಗೂಡಿನಿಂದ ಕೆಳಗೆ ಇಳಿದು ಬರ್ತಿತ್ತು, ಉತ್ತರ್ ಜಾತಾ. ಆದ್ರೆ ಕಿಸಿ ದೂಸರೆ ಕೋ ದೇಖ್ತಾ ಉಸಿ ತೇಜಿ ಸೆ ಅಪನೆ ಘೋಂಸ್ಲೆ ಮೇ ಜಾ ಬಿಡ್ತಾ. ಆದ್ರೆ ಬೇರೆಯವರ ಮುಖವನ್ನು ನೋಡಿದ ತಕ್ಷಣ ಮತ್ತೆ ಅದೇ ರೀತಿಯಲ್ಲಿ ಹೋಗ್ಬಿಟ್ಟು ವಾಪಸ್ಸು ತನ್ನ ಆ ಒಂದು ಗೂಡಿನಲ್ಲಿ, ತನ್ನ ಒಂದು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ನೋಡ್ತಾ ಇತ್ತು. ಸಬ್ ಉಸೆ ಕಾಜು ದೇ ಜಾತೆ. ಎಲ್ಲರೂ ಹೋಗ್ಬಿಟ್ಟು ನಾ ಹೇಳ್ತಿದ್ದವ್ರಿಗೆ ಕಾಜು ಕೊಡ್ರಿ ಅಂತ ಹೇಳ್ಬಿಟ್ಟು ಅದರ ಪ್ರಕಾರ ಅವ್ರು ಏನ್ ಮಾಡ್ತಿದ್ರು, ಅದಕ್ಕೆ ಪ್ರಿಯವಾದಂತ ವಸ್ತು ಕಾಜುವನ್ನ ಕೊಡ್ತಿದ್ರು. ಪರಂತು अस्पताल से लौट कर जब मैंने उसके झूले की सफाई की तो उसमें काजू भरे मिले. ಆದ್ರೆ ನಾನು ಯಾವಾಗ ಹಾಸ್ಪಿಟ್ಲಿಂದ ವಾಪಸ್ ಮನೆಗೆ ಹೋದ ನಂತರ ಅದರ ಒಂದು ಗೂಡನ್ನ, ಅದರ ಒಂದು ಮನೆಯನ್ನ ಸ್ವಚ್ಛ ಮಾಡಕ್ ಶುರು ಮಾಡಿದ್ನು, ಆವಾಗ ಅನಿಸ್ತು ಅದರಲ್ಲಿ ಬರೀ ಕಾಜುನೇ ತುಂಬಿದ್ವು. ಜಿನ್ಸೆ ಜ್ಞಾತ್ ಹೋತಾ ಥಾ ಕಿ ವಹ ಉನ್ ದಿನೋ ಅಪನ ಪ್ರಿಯ ಖಾದ್ಯ ಇತನಾ ಕಮ್ ಖಾತಾರ. ಅದರಿಂದ ನನಗೆ ಅನಿಸ್ತು, ನಾನು ಇಲ್ಲದೇ ಇರುವಂತ ಒಂದು ಸಮಯದಲ್ಲಿ ಇದು ಕಾಜುವನ್ನ ಎಷ್ಟು ಕಡಿಮೆ ತಿಂದಿದೆಯಲ್ಲ, ಅಥವಾ ತಿಂದಿದೆಯೋ ಅಥವಾ ಇಲ್ವೋ ಅಂತ ಒಂದು ಡೌಟ್ ಬರೋಕೆ ಶುರು ಆಯ್ತು. ಮೇರೆ ಮುಂದೆ ಹೇಳ್ತಾರೆ, ಮೇರಿ ಅಸ್ವಸ್ಥತಾ ಮೇ ವಹ ತಕಿಯೇ ಪರ್
सिरहाने बैठकर अपने नन्हे नन्हे पंजों से मेरे सिर और बालों को हौले से लहराता रहता. ಇಷ್ಟೇ ಅಲ್ಲ, ನನಗೆ ಹುಷಾರಿಲ್ದಂಥ ಸಂದರ್ಭದಲ್ಲಿ, ಹಾಸ್ಪಿಟಲ್ ಇಲ್ದ್ರು ಮನೆಗೆ ಇದ್ದಾಗ ಹುಷಾರಿಲ್ಲದಂಥ ಸಂದರ್ಭದಲ್ಲಿ ಏನ್ ಮಾಡ್ತೈತಪ್ಪ ಗಿಲ್ಲು ಅಂದ್ರೆ, ನನ್ನ ತಲೆ ಭಾಗದಲ್ಲಿ ಕುತ್ಕೊಂಡ್ಬಿಟ್ಟು ನನ್ನನ್ನ ತಲೆ ಹತ್ರ ಕುತ್ಕೊಂಡ್ಬಿಟ್ಟು ಸವರ್ತಾ ಇತ್ತು. ಮಕ್ಕಳಿಗೆ ನಾವು ಸವರ್ತೀವಲ್ಲ ಹುಷಾರಿಲ್ದಾಗ, ಆ ರೀತಿ ಗಿಲ್ಲು ಬಂದ್ಬಿಟ್ಟು ತನ್ನ 2 ಕಾಲುಗಳಿಂದ ನನಗೆ ಸಮಾಧಾನವನ್ನು ಮಾಡುವಂಥ ಕೆಲಸವನ್ನ ಮಾಡ್ತಿತ್ತು. ನೋಡ್ತಾ ಇದೀರಲ್ವಾ, ತಲೆ ಹತ್ರ ಬಂದು ಇಟ್ಕೊಂಡಿರುವಂಥದ್ದು. ಹಾಗಾದ್ರೆ ಮುಂದೆ ಹೇಳ್ತಾರೆ, गर्मियों में जब मैं दोपहर में काम करती रहती तो गिल्लू ना बाहर जाता ना अपने झूले में बैठता. ಗರ್ಮಿಯೋ ಮೇ ಅಂದ್ರೆ ಬೇಸಿಗೆ ಕಾಲದಲ್ಲಿ, ನಾನು ಮಧ್ಯಾಹ್ನದ ಸಮಯದಲ್ಲಿ ನಾನು ಕೆಲಸ ಮಾಡೋ ಕೂತ್ಕೊಂಡಂಥ ಸಂದರ್ಭದಲ್ಲಿ ಗಿಲ್ಲು ಹೊರಗೂ ಹೋಗ್ತಾ ಇರಲಿಲ್ಲ ಮತ್ತು ತನ್ನ ಆ ಜೂಲದಲ್ಲೂ ಕೂಡ ಕೂತ್ಕೊಳ್ತಾ ಇರಲಿಲ್ಲ. ಅದರ ಬದಲಾಗಿ ವಹ ಮೇರೆ ಪಾಸ್ ರಖಿ ಹುಯಿ ಸುರಾಹಿ ಪರ್ ಲೇಟ್ ಜಾತಾ ಆತ. ಲೇಖಕ ಹೇಳ್ತಾರೆ, ಅದೇನ್ ಮಾಡ್ತೈತಪ್ಪ ಅಂದ್ರೆ, ನನ್ನ ಹತ್ತಿರ ಇಟ್ಟಿರುವಂತಹ ಸುರಾಹಿ ಇಲ್ಲಿದೆ ನೋಡ್ರಿ, ಇದಕ್ಕೆ ನಾವು ಸುರಾಹಿ ಅಂತ, ಊಜಿ ಅಂತ ಕರಿತೀವಿ. ಇವ್ರು ಕುತ್ಕೊಂಡು ಲೇಖಕರು ಬರೀತಿದ್ದಾರೆ. ಅದರ ಹತ್ರ ಇಟ್ಟಿರುವಂತಹ ಊಜಿಯ ಮೇಲೆ ಇಸಿ ಪ್ರಕಾರ ಸಮೀಪ್ ಬಿ ರಹತ ಅವ್ರು ठंडक भी रहता. ಯಾಕೆ ಹೆಂಗೆ ಕುತ್ಕೊಳ್ತಾ ಇತ್ತು ಅಂದ್ರೆ, ಅದು ನನ್ನ ಹತ್ರ ಇಟ್ಟಿರುವಂತಹ ಸುರಾಹಿ ಮೇಲೆ ಮಲ್ಕೊಳ್ತಾ ಇತ್ತು. ಮತ್ತೆ ಇದಕ್ಕೆ ನಾನು ಹತ್ರ ಇರ್ತಿದ್ದೆ, ಅದಕ್ಕೆ ನಾನು ಹತ್ರ ಇರ್ತಿದ್ದೆ ಮತ್ತು ಅದಕ್ಕೆ ತಣ್ಣಗೂ ಆಗ್ತಾ ಇತ್ತು. ಬೇಸಿಗೆ ಕಾಲದಲ್ಲಿ ತಣ್ಣಗೂ ಕೂಡ ಆಗ್ತಾ ಇತ್ತು. ಅದಕ್ಕೋಸ್ಕರ ಎಲ್ಲಿ ಮಲ್ಕೊಳ್ತಾ ಇತ್ತು, ಅದು ಹೋಗಿ ಸುರಾಹಿ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು, ಹೂಜಿ ಅಂತ ಕರಿತೀವಿ. ಆ ಹೂಜಿಯ ಮೇಲೆ ಮಲಗ್ತಾ ಇತ್ತು ಬೇಸಿಗೆ ಸಮಯದಲ್ಲಿ ಅಂತ. ಗಿಲೆಹರಿಯೋं के जीवन की अवधि 2 वर्ष से अधिक नहीं होती. ಮಹಾದೇವ ವರ್ಮರು ಹೇಳ್ತಾರೆ, ಆ ಅಳಿಲುಗಾಲ ಜೀವನದ ಅವಧಿ ಸಮಯ ಎಷ್ಟಪ್ಪ ಅಂತ ಹೇಳಿದ್ರೆ ಕೇವಲ 2 ವರ್ಷಕ್ಕಿಂತ ಹೆಚ್ಚು ಇರೋದು ಸಾಧ್ಯ ಇಲ್ಲ. ಅತಃ ಗಿಲ್ಲು ಕಿ ಜೀವನ ಯಾತ್ರಾಕ ಅಂತ ಹಿ ಆಗಯ. ಹಾಗಾಗಿ ಆ ಗಿಲ್ಲುವಿನ ಜೀವನದ ಕೊನೆಯ ಒಂದು ಯಾತ್ರೆಯ ಸಮಯ ಹತ್ತಿರ ಬಂತು, ಕೊನೆಯ ದಿನ ಹತ್ತಿರ ಬಂತು. ದಿನ್ ಭರ್ ಉಸ್ನೆ ನಾ ಕುಚ್ ಖಾಯ ನಾ ಬಾಹರ್ ಗಯ. ಆ ಒಂದು ದಿನ, ಕೊನೆಯ ದಿನ, ಆ ಗಿಲ್ಲು ಹೊರಗಡೆನೂ ಹೋಗ್ಲಿಲ್ಲ, ಏನನ್ನೂ ತಿನ್ನಲೂ ಇಲ್ಲ. ಪಂಜೆ ಇತನೆ ಟಂಡೆ ಹೋ ರಹೆ ಥೆ ಕಿ ಮೈನೆ ಜಾಕರ್ ಹೀಟರ್ ಜಲಾಯ. ಮಹಾದೇವರ್ಮರು ಹೇಳ್ತಾರೆ, ಆ ಕೊನೆಯ ದಿನ ಅದರ ಪಂಜೆ ಕಾಲುಗಳು ಎಷ್ಟು ತಣ್ಣಗಾಗ್ತಾ ಇತ್ತಪ್ಪ ಅಂತ ಹೇಳಿದ್ರೆ, ನಾನು ಹೋಗಿ ಹೀಟರನ್ನ ಹಚ್ಚುವಂತ ಹೀಟರನ್ನ ಚಲಾವಣೆ ಮಾಡಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ನಾವು ಹೀಟರ್ ಅಂತ ಕರಿತೀವಿ. ಹೀಟರನ್ನ ಆನ್ ಮಾಡಿದೆ. ಅವರು ಉಷ್ಣತಾ ದೇನೇಕ ಪ್ರಯಾಸ್ತೀಯ, ಮತ್ತದನ್ನ ಕಾಲನ್ನ ಬೆಚ್ಚಗೆ ಮಾಡಕ್ಕೆ ಪ್ರಯತ್ನ ಮಾಡಿದೆ, ಬಿಸಿ ಮಾಡ್ತಾ ಇದ್ದೆ. ಪರಂತು ಪ್ರಭಾತ್ ಈ ಪ್ರಥಮ ಕಿರಣಕ್ಕೆ ಸಾತಿ ಚಿರನಿದ್ರಾಮೆ ಸೋಗಯ. ಆದ್ರೆ ಎಷ್ಟೇ ಹೀಟ್ ಮಾಡಿದ್ರು ಕೂಡ ಬೆಳಗಿನ ಪ್ರಭಾತ್ ಅಂದ್ರೆ ಮುಂಜಾನೆಯ ಸೂರ್ಯನ ಪ್ರಥಮ ಕಿರಣದ ಜೊತೆಯಲ್ಲಿಯೇ ಅದು ಕೂಡ ಚಿರನಿದ್ರೆಗೆ ಜಾರಿ ಹೋಯಿತು ಅಂದ್ರೆ ಬೆಳಗಿನ ಸೂರ್ಯನ ಉದಯ ಆಗ್ತಿದ್ದಾಗ ಇದು ಕೂಡ ಏನಾಯ್ತು, ಪ್ರಾಣವನ್ನ ಬಿಡ್ತು. ಉಸ್ಕಾ ಝೂಲಾ ಉತಾರ್ ಕರ್ ರಖ್ ದಿಯಾ ಗಯಾ. ಅದರ ಒಂದು ಗೂಡನ್ನ, ಅದರ ಒಂದು ಮನೆಯನ್ನು ತೆಗೆದು ಇಡಲಾಗಿದೆ. ಅವ್ರ ಕಿಟಕಿ ಕಿ ಜಾಲಿ ಬಂದ್ ಕರ್ ದಿ ಗಯಿ ಹೈ. ಮತ್ತೆ ಆ ಕಿಟಕಿಯ ಒಂದು ಜಾಲಿ, ಅದಕ್ಕೆ ಹಾದಿ ಮಾಡಿಕೊಟ್ಟಿದ್ನಲ್ಲ, ಅದನ್ನು ಮತ್ತೆ ಪ್ರಕಾರ ಕಟ್ರೇಟ್ ಮಾಡಿಬಿಟ್ಟು ಮಳೆಯನ್ನು ಹೊಡೆಯಲಾಗಿದೆ. ಪರಂತು ಗಿಲಹರಿಯೋಂ ಕಿ ನೈ ಪೀಡಿ ಜಾಲಿ ಕಿ ಉಸ್ ಪಾರ್ ಚಿಕ್ಕಿ ಕರ್ತಿ ರಹತಿ ಹೈ. ಆದ್ರೆ ಅಳಿಲುಗಳ ಒಂದು ಹೊಸ ಪೀಳಿಗೆ ಕಿಟಕಿಯಿಂದ ಹೊರಗಡೆ ಮಾತ್ರ ಚಿಕ್ಕ ಅನ್ನುವಂಥ ಒಂದು ಸೌಂಡನ್ನು ಮಾಡ್ತಾ ಇರುತ್ತೆ. ಅವ್ರು ಸೋಂಜೂಹಿ ಕಿಲ್ತಿ ರಹತಿ, ಮತ್ತೆ ಸೋಂಜೂಹಿ ಹೂಗಳು ಅರಳುತ್ತಾನೆ ಇರ್ತವೆ. ಹಾಗೆ ಸೋಂಜೂಹಿ ಕಿ ಲತಾ ಕಿ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ಕೊನೆಯ ದಿನ ಏನ್ ಮಾಡಿದ್ರಪ್ಪ ಅಂದ್ರೆ, ಗಿಲ್ಲುವಿನ ಒಂದು ಸಮಾಧಿಯನ್ನ ಮಾಡಲಾಯಿತು. ಇಲ್ಲಿ ಆ ಸೋಂಜೂಹಿ ಅನ್ನೋ ಒಂದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ನಾವು ಸೋಂಜೂಹಿ ಅಂತ ಕರಿತೀವಿ. ಈ ಸೋಂಜೂಹಿ ಬಳ್ಳಿಯ ಕೆಳಗಡೆ ಆ ಗಿಲ್ಲುವಿನ ಸಮಾಧಿಯನ್ನ ಮಾಡಲಾಯಿತು. ಯಾಕಪ್ಪ ಅಂದ್ರೆ, ಇಸ್ಲಿಯೇ ಬೇಕಿ ಉಸೆ ವಹ ಲತಾ ಸಬ್ಸೆ ಅಧಿಕ ಪ್ರಿಯತಿ. ಯಾವ ಕಾರಣಕ್ಕೆ ಹಂಗೆ ಮಾಡಿದ್ವಿಯಪ್ಪ, ಅಲ್ಲೇ ಸಮಾಧಿ ಮಾಡಿದ್ವಿ ಅಂದ್ರೆ, ಮೊದಲನೇ ಕಾರಣ ಹೇಳ್ತಾರೆ, ಆ ಲತೆ, ಆ ಬಳ್ಳಿ ಇದಕ್ಕೆ ಅತ್ಯಂತ ಪ್ರಿಯವಾಗಿತ್ತು. ಯಾವುದಕ್ಕೆ? ಗಿಲ್ಲುವಿಗೆ. ಒಂದು ಕಾರಣ. ಆದ್ರೆ ಇಸ್ಲಿಯೇ ಬೇಕಿ ಉಸ್ ಲಘು ಗಾತಕ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಅದು ಚಿಕ್ಕದಾದಂತ ಗಾತ್ ಅಂದ್ರೆ ಶರೀರ, ಅದು ಚಿಕ್ಕದಾದಂತ ಶರೀರ ಆಗಿತ್ತು. ಹಾಗಾಗಿ ಆ ಬಳ್ಳಿಯ ಅಳಿಯಲ್ಲೇ ಅದರ ಸಮಾಧಿಯನ್ನ ಮಾಡಲಾಯಿತು. ಇನ್ನೊಂದು ನಂಬಿಕೆ ಇದೆ ನಮ್ಮಲ್ಲಿ. ಕಿಸಿ ಬಾಸಂತಿ ದಿನ ಅಂದ್ರೆ ವಸಂತದ ದಿನ, ವಸಂತ ಕಾಲದ ದಿನ, ಸೋಂಜೀಹಿ ಕಿ ಪಿತಾ ಛೋಟೆ ಫೂಲ್ ಕೆ ರೂಪ ಮೇ ಖಿಲ್ ಜಾನೆ ಕಾ ವಿಶ್ವಾಸ ಮುಜೆ ಸಂತೋಷ ದೇತಾ ಹೈ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಮುಂದಿನ ಒಂದು ಜನ್ಮದಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ನಂಬಿಕೆಯಲ್ಲಿ ನಾನು ಗಿಲ್ಲು ಕೂಡ ಯಾವ ರೀತಿಯಲ್ಲಿ ಹುಟ್ಬೋದು, ಆ ಸೋಂಜೂಹಿಯ ಪೀತಾಬ್ ಅಂದ್ರೆ ಹಳದಿ ಬಣ್ಣದ ಹೂವು, ಹಳದಿ ಬಣ್ಣವನ್ನು ಪೀತಾಬ್ ಅಂತ ಕರೀತಾರೆ.
ಆ ಹಳದಿ ಬಣ್ಣದ ಹೂವಾಗಿ ಪುನಃ ಮತ್ತೆ ಜನ್ಮ ಆಗ್ಬಹುದು, ಅರಳಬಹುದು ಅಂತ ಒಂದು ನಂಬಿಕೆ ನನ್ನಲ್ಲಿದೆ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಸಮಾಧಿಯನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಪಾಠವನ್ನು ಮುಗಿಸ್ತಾರೆ. ವಿದ್ಯಾರ್ಥಿಗಳೇ, ನಿಮಗೆ ಏನಾದರೂ ಯಾವುದಾದ್ರೂ ಶಬ್ದ ಅರ್ಥ ಆಗಿದ್ರೆ ಫೋನ್ ಮಾಡಿ ತಿಳ್ಕೊಳ್ರಿ, ಅಥವಾ ನಾವು ಬಂದಂಥ ಸಮಯದಲ್ಲಿ ಕೇಳಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ನಮಸ್ಕಾರ.